ಸಿಎಂ ಅವ್ರು ಬಂದಾಗ ನೋಡಿ, ಅವರು ಈಗ ಸಿಟಿ MLA ಇದ್ದಾಗ ಬಂದಾಗ ಎತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಆತರ ಪ್ರಾಜೆಕ್ಟ್ ಆಯ್ತು. ಯಾರು ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಅವ್ರಿಗೆ ಜಾಸ್ತಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನ್ ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏನ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಬರ್ಲಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದ್ಲೇ ಹೇಳ್ಬಿಟ್ಟಿದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಇಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ. ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ದ. ಮನೆಯದ್ದು ಅವ್ರೇನ್ ಸೇರ್ತೀವಿ, ನಾಳೆಗೆ ನೀವು ಇದನ್ನ ಹೋಗಿ ಹೇಳ್ತೀರಿ, ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಅದ್ ನಾನೇ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದೊಂದು ಘನತೆ ಇದಕ್ಕಂತ ಸಂಬಂಧ. ಸಿಎಂ ಅವರು ಅವ್ರಿಗೆ ಅವ್ರ ಫೇವರ್ ಆಗಿ ಸುಮ್ಮನೆ ಫೇವರ್ ಅಂತಾರೆ. ನೋಡಿ, ಆಯ್ತಪ್ಪ ಬಂದ್ಮ್ಯಾಗ ಸ್ಥಳೀಯ ಶಾಸಕ ಏನೋ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ ಶಾಸಕರು ಸರ್ ನಮ್ಮೋದ್ರ ತರ ಮಾಡ್ತಾರೆ, ಯತ್ನಾಳ್ ಅವರು ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರು ಹತ್ರ ಅಸಮಾಧಾನ. ಯಾರಂದ್ರ? ಯಾರೋ ಡೈರೆಕ್ಟ್ ಆಗಿ ಅಂದ್ರಿ ಸರ್. ಯಾರು ಡೈರೆಕ್ಟ್ ಅದು ಸುಮ್ಮನೆ ನೀವು ಕಲ್ಪಿಸ್ಕೊಡೋದು ಕೇಳ್ತಮ್ಮ. ಹೊರಗೆ ಏನಂತ ಸರ್ ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಿದೆ ಸರ್, ಸ್ವತಂತ್ರ ಅಭ್ಯರ್ಥಿಗೆ ಅಂದ್ರೆ ಕರೆಕ್ಟ್ ಸೇರಿವಲ್ಲ ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ.